ವಿಶೇಷವಾಗಿ ರಾಜಕೀಯ ಉದ್ದಿಮೆಗಳ ಅಧಿಕಾರಿಗಳಲ್ಲಿ ಮತ್ತು ವ್ಯಾಪಾರಸ್ಥ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ತನ್ನ ಅತ್ಯಾಸೆಗಳನ್ನು ತೃಪ್ತಿಗೊಳಿಸಲು ಅವಶ್ಯಕತೆಗಿಂತ ಹೆಚ್ಚು ಲೋಭಿಗಳಾದಾಗ ಭ್ರಷ್ಟಾಚಾರ ಉದ್ಭವವಾಗುತ್ತದೆ. ಇದು ಹಣ, ಅಧಿಕಾರ, ಸೇವಾ ದುರುಪಯೋಗದ ಮೂಲಕ ಕಾಣಿಸಿಕೊಂಡು ಸಮಾಜಕ್ಕೆ ದೊಡ್ಡ ಸಂಕಷ್ಟವಾಗಿ ತಲೆದೋರುತ್ತದೆ. ಭ್ರಷ್ಟಾಚಾರದ ಇನ್ನೊಂದು ಹೆಸರು ಲಂಚಾವತಾರ. ವಿಶಿಷ್ಟ ಸ್ಥಾನದಲ್ಲಿರುವ ಅಧಿಕಾರಿಯು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ. ವ್ಯಕ್ತಿಯ ನಿರ್ದಿಷ್ಟ ಕರ್ತವ್ಯಗಳನ್ನು ಉದ್ದೇಶಪೂರ್ವಕವಾಗಿ ನೆರವೇರಿಸದಿರುವುದು ಹಾಗೂ ಮುಂದೂಡುವುದೇ ರಾಜಕೀಯ ಭ್ರಷ್ಟಾಚಾರ. ಭ್ರಷ್ಟಾಚಾರವೆಂಬುದು ವಾಸಿಯಾಗದ ಕ್ಯಾನ್ಸರ್ ರೋಗಕ್ಕಿಂತ ಅಪಾಯಕಾರಿಯಾಗಿದ್ದು, ಅದನ್ನು ಸಕಾಲದಲ್ಲಿ ನಿಯಂತ್ರಿಸದಿದ್ದಲ್ಲಿ ಎಂತಹ ಉತ್ತಮವಾದ ರಾಷ್ಟ್ರವನ್ನು ಕೂಡ ಧ್ವಂಸ ಮಾಡಿಬಿಡುತ್ತದೆ. ಆದರೆ ಈ ಭ್ರಷ್ಟಾಚಾರ ಎಂಬ ಸಿದ್ಧಾಂತ ಈ ಭಾರತಕ್ಕೆ ಹೊಸದೇನೂ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಭ್ರಷ್ಟಾಚಾರವು ಸಾಮಾನ್ಯವಾಗಿ ಭಾರತದಲ್ಲಿ ಅತಿಯಾಗಿ ಕಾಣಿಸಿಕೊಂಡಿರುತ್ತದೆ. ಈಗಿನ ಕಾಲದಲ್ಲಿ ಭ್ರಷ್ಟಾಚಾರ ರಹಿತ ಇಲಾಖೆಗಳನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ಹಾಗಾಗಿ ನಾವು ಇದನ್ನು ಹೋಗಲಾಡಿಸಲು ಎಲ್ಲ ದಿಕ್ಕುಗಳಿಂದಲೂ ಕೂಡ ಹೋರಾಡಬೇಕಾಗಿದೆ. ಸ್ವತಂತ್ರದ ನಂತರ ಭಾರತದಲ್ಲಿ ಭ್ರಷ್ಟಾಚಾರವು ಸಂಪೂರ್ಣವಾಗಿ ನಿರ್ಮೂಲನೆಯಾಗುವುದೆಂದು ಭಾವಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಸ್ವತಂತ್ರ ಭಾರತದಲ್ಲಿ ಭ್ರಷ್ಟಾಚಾರ ಉನ್ನತ ಶಿಖರಕ್ಕೆ ತಲುಪಿದೆ. ಅದರ ಬೇರುಗಳು ಎಲ್ಲ ಕ್ಷೇತ್ರದಲ್ಲಿಯೂ ಹರಡಿಬಿಟ್ಟಿದೆ. ಇಂದಿನ ಈ ಆಧುನಿಕ ಯುಗದಲ್ಲಿ ಭ್ರಷ್ಟಾಚಾರ ರಹಿತ ಇಲಾಖೆಗಳು ಮತ್ತು ಲಂಚ ಮುಟ್ಟದ ಅಧಿಕಾರಿಗಳು ಯಾರು ಇಲ್ಲವೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಒಬ್ಬ ಗುಮಾಸ್ತನಿಂದ ಹಿಡಿದು ಆಡಳಿತ ಚುಕ್ಕಾಣಿ ಹಿಡಿಯುವ ಪ್ರಧಾನಮಂತ್ರಿಯವರೆಗೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ಭ್ರಷ್ಟಾಚಾರವೆಂಬ ಸಾಗರದಲ್ಲಿ ಮುಳುಗಿದ್ದಾರೆ. ಭ್ರಷ್ಟಾಚಾರ ಆರಂಭವಾಗುವುದು ಮಾನವನ ಸ್ವಾರ್ಥ ಮನಸ್ಸಿನಿಂದ. ತನ್ನ ಸ್ವಹಿತಕ್ಕಾಗಿ ಮತ್ತೊಬ್ಬನನ್ನು ವಂಚಿಸಿದಾಗಲೇ ಸಮಾಜದಲ್ಲಿ ಭ್ರಷ್ಟಾಚಾರದ ಸಂಚಲನೆಯಾಗುತ್ತದೆ. ಇಂದಿನ ಈ ಭಾರತ ಮೂಢನಂಬಿಕೆಗಳ ತವರೂರು, ಅಶಿಕ್ಷಿತರ ಬೃಹತ್ ನಾಡು. ಇಂಥವರಿರುವರಲ್ಲಿ ಭ್ರಷ್ಟಾಚಾರ ಮನೆ ಮಾಡಿಕೊಂಡಿರುತ್ತದೆ, ಸ್ವಲಾಭ ಅತಿಯಾಗಿರುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನಿವಾರ್ಯ. ಅಧ್ಯಕ್ಷರಾಗಲಿ ಶಾಸಕರಾಗಲಿ ಚುನಾವಣೆಗೆ ಆಯ್ಕೆಯಾಗಬೇಕಾದಲ್ಲಿ ಜನಬಲ, ಧನಬಲ ಬೇಕು. ಈ ಬಲಗಳು ಯಾವುದೇ ಪ್ರತಿಫಲವಿಲ್ಲದೆ ದುಡಿಯಲಾರವು. ದುಡಿದವರು ಯಾವುದಾದರೊಂದು ಮೂಲಕದಲ್ಲಿ ಲಂಚ ಪಡೆದುಕೊಳ್ಳುತ್ತಾನೆ. ಪ್ರತಿಯೊಬ್ಬ ಅಧಿಕಾರಿಯು ಸಮಾಜದಲ್ಲಿ ತನ್ನ ಪ್ರತಿಷ್ಠೆ ಮತ್ತು ಅಂತಸ್ತನ್ನು ಪ್ರದರ್ಶಿಸಲು ಇಚ್ಛಿಸುತ್ತಾನೆ. ವೈಭವ ಪೂರಿತವಾದ ಜೀವನವೇ ಅವನ ಆದರ್ಶವಾಗುತ್ತದೆ. ಇಂದಿನ ಸರ್ಕಾರಿ ನೌಕರರು ಹೊಂದಿರುವ ಆಸ್ತಿಯ ಮೇಲೆ ಅವರನ್ನು ಅಳೆಯಲಾಗುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ಭ್ರಷ್ಟಾಚಾರ ರಹಿತ ಇಲಾಖೆಗಳನ್ನು ಕಲ್ಪಿಸಿಕೊಳ್ಳುವುದು ಕೂಡ ಅಸಾಧ್ಯವಾಗಿದೆ.